ಇಲಾಖೆಗಳ ಹಂಚಿಕೆ ಮುನಿಯಪ್ಪಗೆ ಸಿಕ್ಕಿದೆ ಬಯಸಿದ ಖಾತೆ. ನಾಳೆ ಅಧಿವೇಶನ, ಸಿಎಂ ಟೀಮ್ ರೆಡಿ. ಇದು ಖಾತೆ ಹಂಚಿಕೆ ಸ್ಟೋರಿ. ನೂತನ ಸಚಿವರು ಪದಗ್ರಹಣ ಮಾಡಿ 9 ದಿನ ಕಳೆದು ಹೋಯಿತು. ಇವತ್ತು ಖಾತೆ ಲಿಸ್ಟ್ ಲೋಕಭವನಕ್ಕೆ ಕಳುಹಿಸಲಾಗಿದೆ. ಕಾರಣ ರಾಜ್ಯಪಾಲರ ಅಂಕಿತಕ್ಕೋಸ್ಕರ. ರಾಜ್ಯಪಾಲರ ಸಹಿ ಬಳಿಕ ಖಾತೆಗಳನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗುತ್ತೆ. ನ್ಯೂಸ್ 18ಗೆ ಸಿಕ್ಕಿದೆ ಖಾತೆ ಹಂಚಿಕೆಯ ಫೈನಲ್ ಲಿಸ್ಟ್. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆಗಳನ್ನ ನಿರ್ವಹಣೆಗೆ ನೀಡಲಾಗಿದೆ? ಇಲ್ಲಿ ಎಲ್ಲರೂ ದುಂಬಾಲು ಬಿದ್ದಿದ್ದು ಪಟ್ಟಿಡ್ದು ಕೂತಿದ್ದು ಪ್ರಬಲ ಖಾತೆಗಳೇ ಬೇಕು ಅಂತ ಹೇಳಿ. ಆ ಪಟ್ಟಿಯಲ್ಲಿ ಯಾರ್ಯಾರಿಗೆ ಯಾವ್ಯಾವ ಖಾತೆ ಹಂಚಿಕೆ ಆಗಿದೆ? ಹಾಗಾದ್ರೆ ಚಲುವರಾಯಸ್ವಾಮಿ ಅವರಿಗೆ ಕೃಷಿ ಖಾತೆ, ರಿಜ್ವಾನ್ ಅರ್ಷದ್ ಅವರಿಗೆ ಆಹಾರ ಇಲಾಖೆ, ಮುನಿಯಪ್ಪ ಅವರಿಗೆ ಆಹಾರ ಖಾತೆ ಹಿಂದೆ ಇತ್ತು, ಅವರ ಖಾತೆಯನ್ನ ಚೇಂಜ್ ಮಾಡಿ ಸಮಾಜ ಕಲ್ಯಾಣಕ್ಕೆ ಮಿನಿಸ್ಟರ್ ಆಗಿ ಅವರ ನೇಮಕ ಮಾಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಸಂತೋಷ್ ಲಾಡ್ ಅವರು ಈ ಹಿಂದೆ ಕಾರ್ಮಿಕ ಖಾತೆಯನ್ನ ನಿರ್ವಹಣೆ ಮಾಡಿದ್ರು, ಮತ್ತೆ ಅವರಿಗೆ ಅದೇ ಇಲಾಖೆಯನ್ನ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಮಧು ಬಂಗಾರಪ್ಪ ಅವರು ಸೇಮ್ ಶಿಕ್ಷಣ ಇಲಾಖೆ, ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆ. ಇನ್ನು ಬಸವಂತಪ್ಪ ಅವರಿಗೆ ಮೀನುಗಾರಿಕೆ ಮತ್ತೆ ಬಂದರು ಇಲಾಖೆಯನ್ನ ನೀಡಲಾಗಿದೆ. ಇನ್ನು ಬಸವರಾಜ್ ರಾಯರೆಡ್ಡಿ ಅವರಿಗೆ ಉನ್ನತ ಶಿಕ್ಷಣ ಇಲಾಖೆ, ಜಮೀರ್ ಅಹಮದ್ ಖಾನ್ ಅವರಿಗೆ ಮತ್ತೆ ವಸತಿ ಮತ್ತೆ ವಕ್ಫ್ ಖಾತೆ, ಲಕ್ಷ್ಮಣ ಸವದಿ ಅವರಿಗೆ ಸಹಕಾರಿ ಖಾತೆಯನ್ನ ನೀಡಲಾಗಿದೆ. ಇನ್ನು ಅಜಯ್ ಸಿಂಗ್ ಅವರಿಗೆ ಅರಣ್ಯ ಇಲಾಖೆ, SS ಮಲ್ಲಿಕಾರ್ಜುನ್ ಅವರಿಗೆ ಈ ಹಿಂದೆ ನಿರ್ವಹಣೆ ಮಾಡಿದಂತ ಖಾತೆ ಗಣಿ ಖಾತೆ, HC ಬಾಲಕೃಷ್ಣ ಅವರಿಗೆ ಸಣ್ಣ ನೀರಾವರಿ ಖಾತೆ. HC ಬಾಲಕೃಷ್ಣ ಅವರೇ ಇದನ್ನ ಕೇಳಿದ್ರು ಅಂತಾನೂ ಮಾಹಿತಿ ಇದೆ. ಇನ್ನು ಪುಟ್ಟರಂಗ ಶೆಟ್ಟಿ ಅವರಿಗೆ ಪಶು ಸಂಗೋಪನೆ ಇಲಾಖೆ. ಹೀಗೆ ನೂತನ ಸಚಿವರಿಗೆ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಿ ರಾಜ್ಯಪಾಲರಿಗೆ ಅಂಕಿತಕ್ಕೋಸ್ಕರ ಇದನ್ನ ಕಳುಹಿಸಿ ಕೊಡಲಾಗಿದೆ. ಒಂದ್ಸತಿ ಅದಕ್ಕೆ ಅವರು ಮುದ್ರೆಯನ್ನ ಒತ್ತಿದ ಮೇಲೆ ಅಧಿಕೃತವಾಗಿ ಈ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ರಾಜ್ಯಪಾಲರ ಬಳಿಯಲ್ಲಿ ಸಹಿಗೋಸ್ಕರ ಈಗ ಈ ಪಟ್ಟಿ ಹೋಗಿದೆ. ಇಲ್ಲೂ ಇಂಟ್ರೆಸ್ಟಿಂಗ್ ವಿಷಯ ಅಂತಂದ್ರೆ ಇನ್ನೂ ಕೆಲವರಿಗೆ ಖಾತೆ ಹಂಚಿಕೆಯನ್ನ ಮಾಡಿಲ್ಲ. ಅಧಿವೇಶನ ಮುಗಿದ ಮೇಲೆ ಎಲ್ಲಾ ಖಾತೆಗಳ ಹಂಚಿಕೆ ಆಗುವಂತ ನಿರೀಕ್ಷೆಗಳಿದೆ. ಅಳ್ದು ತೂಗಿ ಇಲಾಖೆಗಳನ್ನ ಹಂಚಿಕೆ ಮಾಡಲಾಗಿದೆ. ಸಂಭಾವ್ಯ ಖಾತೆಗಳ ಪಟ್ಟಿ ನಮಗೆ ಲಭ್ಯವಾಗಿದೆ. ಇನ್ನು 5 ಸಚಿವರಿಗೆ ಹಳೆಯ ಖಾತೆಗಳ ಜವಾಬ್ದಾರಿಯನ್ನೇ ನೀಡಲಾಗಿದೆ. ಮಧು ಬಂಗಾರಪ್ಪ ಅವರು ಈ ಹಿಂದೆ ಪ್ರಾಥಮಿಕ ಮತ್ತೆ ಪ್ರೌಢಶಿಕ್ಷಣ ಇಲಾಖೆಯನ್ನ ನಿಭಾಯಿಸಿದ್ರು ಸಿದ್ದರಾಮಯ್ಯ ಅವರ ಸಚಿವ ಸಂಪುಟದಲ್ಲಿ. ಅದೇ ಖಾತೆಯನ್ನ ಈಗಲೂ ಅವರಿಗೆ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಇನ್ನು ಚಲುವರಾಯಸ್ವಾಮಿ ಅವರು ಈ ಹಿಂದೆ ಕೃಷಿ ಇಲಾಖೆ ನಿರ್ವಹಣೆ ಮಾಡಿದ್ರು ಸಿದ್ದರಾಮಯ್ಯ ಸಂಪುಟದಲ್ಲಿ. ಈಗಲೂ ಅದೇ ಖಾತೆಯನ್ನ ಮುಂದುವರೆಸಲಾಗಿದೆ ಅಂತ ಮಾಹಿತಿ ಇದೆ. ಜಮೀರ್ ಅಹಮದ್ ಖಾನ್ ಅವ್ರಿಗೂ ಸೇಮ್ ವಸತಿ ಇಲಾಖೆ. ಸಂತೋಷ್ ಲಾಡ್ ಅವರು ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಬದಲಾವಣೆಗಳನ್ನ ತಂದಿದ್ರು, ಮಹತ್ತರ ಬದಲಾವಣೆ. ಹಾಗಾಗಿ ಅವರಿಗೆ ಅದೇ ಖಾತೆಯನ್ನ ಮುಂದುವರೆಸಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. SS ಮಲ್ಲಿಕಾರ್ಜುನ್ ಅವರು ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಖಾತೆಯನ್ನು ನಿರ್ವಹಿಸಿದ್ರು. ಅಂದ್ರೆ ಹಳಬರಿಗೆ ಹಳೆ ಖಾತೆಯನ್ನೇ ನೀಡಲಾಗಿದೆ. ಅದರಲ್ಲಿ ಒಂದಿಷ್ಟು ಯೋಜನೆಗಳನ್ನ ರೂಪಿಸಿರ್ತಾರೆ ಮಿನಿಸ್ಟರ್ ಆದ್ಮೇಲೆ. ಹಾಗಾಗಿ ಇಲ್ಲಿ ಡಿಸ್ಕಂಟಿನ್ಯೂ ಮಾಡಿದ್ರೆ ಆ ಇಲಾಖೆಯಲ್ಲಿ ಮತ್ತೆ ಹೊಸಬ್ರನ್ನು ಕೂರಿಸೋದು, ಅವ್ರ ಯೋಜನೆಗಳನ್ನ ತರೋಕ್ಕಿಂತ ಹಳಬರಿಗೆ ಒಂದು ಐಡಿಯಾ ಇರುತ್ತೆ. ಹಂಗಾಗಿ ಅದೇ ಖಾತೆ ಮುಂದುವರೆದ್ರೆ ಜನರಿಗೂ ಅನುಕೂಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ. ಇನ್ನೊಂದು ಕಡೆ ಸಚಿವ KH ಮುನಿಯಪ್ಪ ಅವರು ತನಗೆ ಖಾತೆ ಬದಲಾವಣೆ ಬಗ್ಗೆ ಪಟ್ಟು ಹಿಡಿದು ಕೂತಿದ್ರು. DK ಶಿವಕುಮಾರ್ ಅವರು CM ಆದ್ಮೇಲೆ ಆಹಾರ ಇಲಾಖೆ ತನಗೆ ಬೇಡ, ಸಮಾಜ ಕಲ್ಯಾಣ ಇಲಾಖೆ ಬೇಕು ಅಂತ ಹೇಳಿ ಖುದ್ದಾಗಿ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗಲೂ ರಿಕ್ವೆಸ್ಟ್ ಅನ್ನ ಮಾಡಿದ್ರು. ಈಗ ತಾವು ಪಟ್ಟು ಹಿಡಿದಿದ್ದಂತ ಇಲಾಖೆಯನ್ನ ಗಿಟ್ಟಿಸಿಕೊಳ್ಳುವಲ್ಲಿ ಮುನಿಯಪ್ಪ ಅವರು ಸಕ್ಸಸ್ ಆಗಿದ್ದಾರೆ ಅಂತ ಹೇಳಿ ಮಾಹಿತಿಗಳಿದೆ. ಆಹಾರ ಇಲಾಖೆಯಿಂದ ಕೊನೆಗೂ ಮುನಿಯಪ್ಪ ಅವರಿಗೆ ಮುಕ್ತಿ ಸಿಕ್ಕಿದೆ. ಅವರು ಬಯಸಿದ ಹಾಗೆ ಡಿಮ್ಯಾಂಡ್ ಮಾಡ್ದಂಗೆ ಸಮಾಜ ಕಲ್ಯಾಣ ಇಲಾಖೆಯನ್ನ ಮುನಿಯಪ್ಪ ಅವರಿಗೆ ನೀಡಲಾಗಿದೆ ಅಂತ ಹೇಳಿ ಮಾಹಿತಿ ಇದೆ. ಪದೇ ಪದೇ ಅವರು ಈ ಖಾತೆ ಬದಲಾವಣೆ ವಿಷಯವಾಗಿ ಹೈಕಮಾಂಡ್ ನಾಯಕರ ಬಳಿಯಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ರು. ತತ್ಕ್ಷಣಕ್ಕೆ ಆಗಲ್ಲ, ಮುಂದೆ ನೋಡೋಣ ಅಂತೇಳಿ ಒಂದು ಭರವಸೆನೂ ಅವ್ರಿಗೆ ಸಿಕ್ಕಿತ್ತು. ಅದರಂತೆ ಈಗ ಅವರಿಗೆ ಆಹಾರ ಇಲಾಖೆಯಿಂದ ಮುಕ್ತಿ ಸಿಕ್ಕಿ ಸಮಾಜ ಕಲ್ಯಾಣ ಖಾತೆ ಅವರು ಬಯಸಿದ ರೀತಿಯಲ್ಲೇ ಈಗ ಸಮಾಜ ಕಲ್ಯಾಣ ಇಲಾಖೆಯನ್ನ ಪಡೆಯುವಲ್ಲಿ ಸಕ್ಸಸ್ ಆಗಿದ್ದಾರೆ ಅಂತೇಳಿ ಮಾಹಿತಿ ಇದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅಫಿಷಿಯಲ್ ಆಗಿ ಲಿಸ್ಟ್ ಬರುತ್ತೆ. ಆಗ ಮಾಹಿತಿ ಅಫ್ಕೋರ್ಸ್ ಅಫಿಷಿಯಲ್ ಆಗಿ ಸಿಗುತ್ತೆ. ಕೊನೆಗೂ ಖಾತೆ ಹಂಚಿಕೆ ಸರ್ಕಸ್ ಒಂದು ಹಂತಕ್ಕೆ ಮುಗ್ದಿದೆ. ಕಂಪ್ಲೀಟ್ ಆಗಿ ಮುಗ್ದಿದೆ ಅಂತಲ್ಲ, ಒಂದು ಹಂತಕ್ಕೆ ಮುಗ್ದಿದೆ. ಇನ್ನು 7 ಜನಕ್ಕೆ ಖಾತೆ ಹಂಚಿಕೆ ಆಗಿಲ್ಲ. ಬಹುತೇಕ ಅಂದ್ರೆ ಈ 5 ಜನರಿಗೆ ಈ ಹಿಂದೆ ಯಾವ ಖಾತೆ ನಿರ್ವಹಣೆ ಮಾಡಿದ್ರು ಅದೇ ಖಾತೆಯಲ್ಲಿ ಅವರಿಗೆ ಮುಂದುವರಿಸಲಾಗಿದೆ. ನಾಳೆಯಿಂದನೇ ಅಧಿವೇಶನ ನಡೀತಾ ಇದೆ. ಹಾಗಾಗಿ ಲಾಸ್ಟ್ ಮಿನಿಟ್ ಅಲ್ಲಿ ಖಾತೆ ಹಂಚಿಕೆ ಮಾಡುವಂತದ್ದು ಅನಿವಾರ್ಯವಾಗಿತ್ತು. ಈ ಪ್ರಯತ್ನದಲ್ಲಿ CM DK ಶಿವಕುಮಾರ್ ಇದ್ರು. ಮೊನ್ನೆನೇ ದೆಹಲಿಗೆಲ್ಲ ಹೋಗಿ ಬಂದಿದ್ರು. ಕಳೆದ 3 ದಿವಸಗಳಿಂದ ಅವರು ಹೇಳ್ತಾ ಇದ್ರು
ಇವತ್ತಾಗ್ಬೋದು ಅನ್ನೋ ನಿರೀಕ್ಷೆ ಇದೆ ಅಂತೇಳಿ. ಅದರಂತೆ ಇವತ್ತು ಎನಿವೆ ಫೈನಲ್ ಆಗಿ ಲಿಸ್ಟ್ ಬಂದಿದೆ. ಸಿಎಂ ಕಚೇರಿ ಲಿಸ್ಟ್ ಬರ್ತಾ ಇದ್ದಂಗೆ ಅದನ್ನ ಲೋಕಭವನಕ್ಕೆ ಕಳಿಸ್ಕೊಟ್ಟಿದ್ದಾರೆ. ರಾಜ್ಯಪಾಲರು ಅಂಕಿತ ಹಾಕ್ತಾ ಇದ್ದಂಗೆ ಅಧಿಕೃತವಾಗಿ ಪಟ್ಟಿಯನ್ನ ಪ್ರಕಟ ಮಾಡಲಾಗುತ್ತೆ. ಇನ್ನೊಂದ್ ಕಡೆ ಮುನಿಯಪ್ಪ ಅವರು ಆಹಾರ ಇಲಾಖೆ ಕೊಟ್ಟಾಗ ಲಾಸ್ಟ್ ಟೈಮು ನನಗಿದ್ ಬೇಡ ಅಂತ ಹೇಳಿದ್ರು. ಈ ಹಿಂದೆನೂ ನಾನು ಅದರಲ್ಲೇ ನಿರ್ವಹಣೆ ಮಾಡಿದ್ದೀನಿ, ಕರ್ತವ್ಯ ಮಾಡಿದ್ದೀನಿ, ನನಗೀಗ ಬದಲಾವಣೆ ಮಾಡಿಕೊಡಿ, ನಂಗೆ ಸಮಾಜ ಕಲ್ಯಾಣ ಇಲಾಖೆ ಮೇಲೆ ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರು. ತಕ್ಷಣಕ್ಕಾಗಲ್ಲ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಚೇಂಜ್ ಮಾಡಿಕೊಡುವಂತ ಭರವಸೆ ಸಿಕ್ಕಿತ್ತು. ಆ ಭರವಸೆ ಈಗ ಈಡೇರಿದೆ. ಇನ್ನು ಸಚಿವ ಡಾಕ್ಟರ್ ಯತೀಂದ್ರ ಅವರ ಖಾತೆನೂ ಬದಲಾವಣೆ ಆಗುತ್ತಾ? ಯತೀಂದ್ರ ಅವರ ನಗರಾಭಿವೃದ್ಧಿ ಖಾತೆ ಈಗಿರೋದು ಅದು ಚೇಂಜ್ ಆಗುತ್ತಾ? ಯತೀಂದ್ರ ಅವರು ಹೇಳಿ ಕೇಳಿ ಡಾಕ್ಟರ್ ಅವರು, ಹಾಗಾಗಿ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಅವರಿಗೆ ನೀಡಲಾಗುತ್ತಾ? ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ನೀಡಲಾಗುತ್ತಾ? ಯುಟಿ ಖಾದರ್ ಅವರು ಸದ್ಯಕ್ಕೆ ಅದನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಒಳ್ಳೊಳ್ಳೆ ಕೆಲಸಗಳನ್ನು ಖಾದರ್ ಅವರು ಮಾಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ಈಗ ಬದಲಾವಣೆ ಮಾಡಿ ಯುಟಿ ಖಾದರ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನ ನೀಡಲಾಗುತ್ತಾ? ಹೈಕಮಾಂಡ್ ಮಟ್ಟದಲ್ಲಿ ಖಾತೆ ಬದಲಾವಣೆ ಬಗ್ಗೆ ಚರ್ಚೆಗಳಾಗಿದೆ ಅಂತೇಳಿ ಮಾಹಿತಿ ಇದೆ. ಇಲ್ಲಿ ಬದಲಾವಣೆ ಬೇಕು ಅಂತ ಕೇಳಿದ್ದು 3 ಜನ ಹಿರಿಯರು. ಅದರಲ್ಲಿ KH ಮುನಿಯಪ್ಪ ಅವರು ಬಯಸಿದಂತೆ ಅವರಿಗೆ ಸಮಾಜ ಕಲ್ಯಾಣ ಇಲಾಖೆ ಸಿಕ್ಕಿದೆ ಅಂತ ಹೇಳಲಾಗ್ತದೆ. ಇನ್ನುಳಿದಂತೆ ಸತೀಶ್ ಜಾರಕಿಹೊಳಿ ಅವರು, ಹಾಗೇನೆ ರಾಮಲಿಂಗಾರೆಡ್ಡಿ ಅವರು, ಇವ್ರು 3 ಜನ ಖಾತೆ ಬದಲಾವಣೆ ಬಯಸಿದ್ರು. ಇವ್ರ ಜೊತೆಯಲ್ಲಿ ಯತೀಂದ್ರ ಅವರ ಖಾತೆ ಬದಲಾವಣೆ ಬಗ್ಗೆನೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅಂತೇಳಿ ಮಾಹಿತಿ ಇದೆ. ಹಾಗಾದ್ರೆ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆ ಬದಲಾವಣೆ ಆಗುತ್ತಾ? ಯತೀಂದ್ರ ಅವರು ಸದ್ಯಕ್ಕೆ ನಗರಾಭಿವೃದ್ಧಿ ಖಾತೆಯನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಚೇಂಜ್ ಮಾಡಿ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ನೀಡಲಾಗುತ್ತಾ? ಹೇಳಿ ಕೇಳಿ ಬೇಸಿಕ್ಲಿ ಅವರು ಡಾಕ್ಟರ್ ಆಗಿರೋದ್ರಿಂದ ಅದರಲ್ಲಿ ಅವರಿಗೆ ಅನುಭವ ಇರುತ್ತೆ ಆ ಇಲಾಖೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂಗೆ ಆ ಫೀಲ್ಡ್ನಲ್ಲಿ, ಆ ಕ್ಷೇತ್ರದಲ್ಲಿ. ಹಾಗಾಗಿ ಅವರಿಗೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಕೊಟ್ಟು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಆರೋಗ್ಯ ಇಲಾಖೆಯನ್ನ ನೀಡಲಾಗುತ್ತಾ? ಹಂಗೆ ಬದಲಾವಣೆ ಮಾಡ್ತಾ ಹೋದ್ರೆ ಈಗ 3 ಜನ ಚೇಂಜ್ ಮಾಡಬೇಕಾಗುತ್ತೆ. ಯುಟಿ ಖಾದರ್ ಅವರು ಇದ್ದಾರೆ, ಆರೋಗ್ಯ ಇಲಾಖೆಯನ್ನ ಸಮರ್ಥವಾಗಿ ನಿಭಾಯಿಸುತ್ತಿದ್ದಾರೆ ಅಂತ ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ನಿದರ್ಶನ ಅಂತಂದ್ರೆ ನಾವು ನೋಡ್ತಾ ಇದ್ದೀವಿ, ಸಾಕಷ್ಟು ಆಸ್ಪತ್ರೆಗಳಿಗೆ ವಿಸಿಟ್ ಮಾಡ್ತಾ ಇದ್ದಾರೆ, ಅಧಿಕಾರಿಗಳ ಸಭೆಯನ್ನ ಮಾಡ್ತಾ ಇದ್ದಾರೆ. ಆಮೇಲೆ ಇತ್ತೀಚೆಗೆ 3 ಸ್ಟಾರ್ 5 ಸ್ಟಾರ್ ಹೋಟೆಲ್ಗಳ ಮೇಲೆ ಏನು ರೇಡ್ ಆಯಿತು, ಅದರಲ್ಲೂ ಕೂಡ ಒಂದು ಮುತುವರ್ಜಿಯನ್ನ ವಹಿಸಿದ್ರು ಯುಟಿ ಖಾದರ್. ಇನ್ನು ನೂತನ ಸಚಿವರಲ್ಲಿ ಇನ್ನೂ ಹಲವರಿಗೆ ಖಾತೆ ಹಂಚಿಕೆ ಅನ್ನೋದೇ ಆಗಿಲ್ಲ. ಇನ್ನು 7 ಸಚಿವರಿಗೆ ಖಾತೆ ಹಂಚಿಕೆಯನ್ನ ಮಾಡಲಾಗಿಲ್ಲ. ಖಾತೆ ಹಂಚಿಕೆ ಮಾಡದೆ ಸಿಎಂ ಉಳಿಸ್ಕೊಂಡಿದ್ದಾರೆ. ಹಾಗಾದ್ರೆ ಯಾರು ಆ 7 ಜನ? ನರೇಂದ್ರ ಸ್ವಾಮಿ, ಟಿ ರಘುಮೂರ್ತಿ, ವಿಜಯಾನಂದ ಕಾಶ್ಯಪ್ಪನವರ್, ಶಿವಲಿಂಗೇಗೌಡ, ರುದ್ರಪ್ಪ ಲಮಾಣಿ, ಬಿ ನಾಗೇಂದ್ರ, ಶಿವರಾಜ್ ತಂಗಡಗಿ. 7 ಜನರಿಗೆ ಇನ್ನೂ ಕೂಡ ಖಾತೆ ಹಂಚಿಕೆಯನ್ನ ಮಾಡಲಾಗಿಲ್ಲ. ಇದು ಕೂಡ ಕುತೂಹಲ ಕೆಡೆ ಮಾಡಿಕೊಡ್ತಿದೆ. ಅಂದ್ರೆ ಈಗ ಖಾತೆ ಹಂಚಿಕೆ ಸರ್ಕಸ್ ಒಂದ್ ಹಂತಕ್ಕೆ ಮುಗಿದಿದೆ, ಅದ್ರ ಮುಂದುವರೆದ ಭಾಗ ಇನ್ನೂ ಇದೆ, ಇಲ್ಲ ಅಂತಲ್ಲ. ಆದ್ರೆ 7 ಜನಕ್ಕೇನು ಪೆಂಡಿಂಗ್ ಇಟ್ಕೊಂಡಿದ್ದಾರೆ, ಆ 7 ಜನರಲ್ಲಿ ಮತ್ತೇನಾದ್ರೂ ಬದಲಾವಣೆ ಆಗುತ್ತಾ? ಯಾಕಂದ್ರೆ ಸಾಕಷ್ಟು ಜನ ಅಸಮಾಧಾನಿತರು ಇನ್ನೂ ಕೂಡ ತಮ್ಮ ಮುನಿಸನ್ನ ಕಂಟಿನ್ಯೂ ಮಾಡಿದ್ದಾರೆ. ಸಚಿವ ಸ್ಥಾನದ ಹೊರತಾಗಿ ತಮಗೆ ಏನೂ ಬೇಡ, ಈಗ ಕೊಡ್ದಿದ್ಮೇಲೆ ಇನ್ಯಾವಾಗ ಕೊಡ್ತೀರಾ ನೀವು? ಇವಾಗ ಒಂದ್ ವೇಳೆ ಸಂಪುಟದಲ್ಲಿ ನಮ್ಗೆ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ, ನಮ್ಮನ್ನು ಮಿನಿಸ್ಟರ್ ಮಾಡ್ಲಿಲ್ಲ ಅಂತಂದ್ರೆ ನಮ್ ದಾರಿ ನಾವು ನೋಡ್ಕೊಳ್ತೀವಿ ಅಂತ ಹೇಳಿ ಕಡ್ಡಿ ಮುರಿದಂಗೆ ಹೇಳ್ತಾ ಇದ್ದಾರೆ. ಹಾಗಾಗಿ DK ಶಿವಕುಮಾರ್ ಅವರು ಕೂಡ ಒಂಥರ ಸಂಕಟದಲ್ಲಿ ಸಿಕ್ಕಾಕೊಂಡ್ ಬಂದಿದ್ದಾರೆ. ಅಧಿವೇಶನಕ್ಕೂ ಮುಂಚಿತವಾಗಿ ಒಂದಿಷ್ಟು ಕೆಲಸ ಮಾಡಬೇಕಾಗಿತ್ತು, ಅದು ಖಾತೆ ಹಂಚಿಕೆ ಒಂದ್ ಹಂತಕ್ಕೆ ಮಾಡಿ ಮುಗಿಸಿದ್ದಾರೆ. ಅಧಿವೇಶನ ಮುಗಿದ ಮೇಲೆ ಇನ್ನುಳಿದ ಸಂಪುಟದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿ ಖಾತೆ ಹಂಚಿಕೆಯನ್ನ ಫೈನಲ್ ಮಾಡುವಂತ ನಿರೀಕ್ಷೆಗಳಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್ ನ್ಯೂಸ್ ರೂಮ್ ಇಂದ. ಚಿದಾನಂದ್ ಪಟೇಲ್, ಈಗ 5 ಜನರಿಗೆ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ನಿರ್ವಹಣೆ ಮಾಡಿದಂತ ಖಾತೆಯನ್ನ ಮುಂದುವರಿಸ್ತಾ, ಅಂದ್ರೆ ಹಲವಾರು ಯೋಜನೆಗಳನ್ನ ತಂದಿರ್ತಾರೆ, ಅದು ಕಂಟಿನ್ಯೂ ಆಗ್ಲಿ, ಅದಕ್ಕೇನು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಈಗ ಖಾತೆ ಬದಲಾವಣೆ ಯಾರ್ಯಾರಿಗೆ ಆಗ್ತಾ ಇದೆ? ಶರ್ಮಿತಾ ಶೆಟ್ಟಿ, ಮಹತ್ತರ ಬೆಳವಣಿಗೆಯಿಂದ ಹಿನ್ನೆಲೆಯಲ್ಲಿ ಎಲ್ಲೊಂದು ಕಡೆ ಹೈಕಮಾಂಡ್ ಖಾತೆ ಬದಲಾವಣೆ ಕೂಡ ಗಂಭೀರ ಚಿಂತನೆ ನಡೆಸಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರ ಖಾತೆ ಬದಲಾಗುತ್ತೆ ಎಂಬ ಚರ್ಚೆ ಆರಂಭ ಆಗ್ತಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಅವರು ಸ್ವತಃ ಆಗಿರೋ ಕಾರಣಕ್ಕಾಗಿ ಆರೋಗ್ಯ ಅಥವಾ ವೈದ್ಯಕೀಯ ಶಿಕ್ಷಣ ಖಾತೆ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಈ ಹಿಂದೆ ಕೂಡ ವಹಿಸಿದರು. ಆದರೆ ಅಂತಿಮವಾಗಿ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡಲಾಗಿತ್ತು. ಎಲ್ಲೊಂದು ಕಡೆ ಯತೀಂದ್ರ ಅವರ ವೃತ್ತಿ ಬದುಕಿನ ಕಾರಣಕ್ಕಾಗಿ ಅವರಿಗೆ ಆರೋಗ್ಯ ಅಥವಾ ವೈದ್ಯಕೀಯ ಶಿಕ್ಷಣ ಖಾತೆ
ಖಾತೆಯನ್ನು ಕೊಟ್ಟರೆ ಅನುಕೂಲ ಎಂಬುದು ಹೈಕಮಾಂಡ್ನ ಲೆಕ್ಕಾಚಾರ ಕೂಡ ಆಗಿರ್ತಕ್ಕಂಥದ್ದು. ಮತ್ತು ವೈದ್ಯಕೀಯ ಶಿಕ್ಷಣ ಖಾತೆ ಬಗ್ಗೆ ಅವರು ಕೂಡ ಆಸಕ್ತಿ ಈ ಹಿಂದೆ ವ್ಯಕ್ತಪಡಿಸಿದ್ರೆ ಮಾತು ಕೂಡ ಕೇಳಿ ಬಂದಿರತಕ್ಕಂಥ. ಹಾಗಾಗಿ ಎಲ್ಲೊಂದು ಕಡೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನು ಪಡಿತಾರೆ ಎಂಬ ಚರ್ಚೆ ಕೂಡ ಆರಂಭ ಆಗಿರ್ತಕ್ಕಂಥದ್ದು. ಈಗಾಗಲೇ ಶರಣು ಪ್ರಕಾಶ್ ಪಾಟೀಲ್ ರವರ ಬಳಿ ವೈದ್ಯಕೀಯ ಶಿಕ್ಷಣ ಇಲಾಖೆ ಇರ್ತಕ್ಕಂಥ. ಹಾಗಾಗಿ ಆ ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನು ಯತೀಂದ್ರ ಅವರಿಗೆ ನೀಡುವ ಬಗ್ಗೆ ಗಂಭೀರ ಚಿಂತನೆ ಮತ್ತು ಚರ್ಚೆ ಹೈಕಮಾಂಡ್ ಮಟ್ಟದಲ್ಲಿ ನಡೆದಿರ್ತಕ್ಕಂಥದ್ದು. ಮತ್ತು ಈಗಾಗಲೇ ನಗರಾಭಿವೃದ್ಧಿ ಖಾತೆ ಯಾರಿಗೆ ಕೊಡೋದೆಂಬ ಚರ್ಚೆ ಆಗ್ತಿರ್ತಕ್ಕಂಥದ್ದು. ನಗರಾಭಿವೃದ್ಧಿ ಖಾತೆ ಅಂತ ಹೇಳಿ ಇಡೀ BBMPಯನ್ನು ಹೊರತುಪಡಿಸಿದರೆ, ಮಹಾನಗರ ಪಾಲಿಕೆಗಳು ಹೊರತುಪಡಿಸಿದರೆ ಎಲ್ಲ ಪಾಲಿಕೆಗಳು ಕೂಡ ನಗರಾಭಿವೃದ್ಧಿ ಇಲಾಖೆಗೆ ವ್ಯಾಪ್ತಿಗೆ ಬರ್ತಕ್ಕಂಥದ್ದು. ಇದು ದೊಡ್ಡ ವಿಸ್ತಾರವಾಗಿರ್ತಕ್ಕಂಥ ಖಾತೆ ಆಗಿರ್ತಕ್ಕಂಥದ್ದು, ಭಾಳಷ್ಟು ಆಕ್ಟಿವ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲೊಂದು ಕಡೆ UT ಖಾದರ್ ಬಳಿ ಇರ್ತಕ್ಕಂಥ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯನ್ನು ಶರಣು ಪ್ರಕಾಶ್ ಪಾಟೀಲ್ ಅವರಿಗೆ ಕೊಟ್ಟು UT ಖಾದರ್ ಅವರಿಗೆ ನಗರಾಭಿವೃದ್ಧಿ ಖಾತೆಯನ್ನು ಕೊಡುವ ಸಂಬಂಧಪಟ್ಟಕ್ಕೆ ಇದೀಗ ಗಂಭೀರ ಚರ್ಚೆ ಉಂಟಾಗಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಶರಣು ಪ್ರಕಾಶ್ ಪಾಟೀಲರು ಕೂಡ ವೈದ್ಯರಾಗಿರೋ ಕಾರಣಕ್ಕಾಗಿ ಆರೋಗ್ಯ ಖಾತೆಯನ್ನು ನಿಭಾಯಿಸಲಿಕ್ಕೆ ಅವರಿಗೆ ಸೂಕ್ತ ಅಂತೇಳಿ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು. ಆದರೆ ಆರೋಗ್ಯ ಖಾತೆಯಲ್ಲಿ ಒಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ, ಕ್ರಾಂತಿಕಾರಿ ನಿರ್ಣಯಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಇದೀಗ ತಾವು ಸಚಿವರಾಗಿ ಕೆಲವೇ ದಿನಗಳಲ್ಲಿ ಒಂದಷ್ಟು ಹೆಸರು ಮಾಡಿರ್ತಕ್ಕಂಥ UT ಖಾದರ್ ಅವರು, ಅದರಲ್ಲೂ ಕೂಡ ಪ್ರಮುಖವಾಗಿ ಆಹಾರ ಇಲಾಖೆಯನ್ನು ಗುಣಮಟ್ಟ ಪರೀಕ್ಷೆಗೆ ಒಂದಷ್ಟು ಕೆಲಸವನ್ನು ವಹಿಸಿರ್ತಕ್ಕಂಥ, ಆ ಮುಖಾಂತರ ಪ್ರತಿಷ್ಠಿತ ಪಂಚತಾರ ಹೋಟೆಲ್ಗಳಿಂದ ಹಿಡಿದು ಬಹುತೇಕ ಪಬ್ಗಳಿಂದ ಹಿಡಿದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳಿಂದ ಹಿಡಿದು ಹೋಟೆಲ್ಗಳವರೆಗೂ ಕೂಡ ದಾಳಿ ಮಾಡುವ ಮುಖಾಂತರ, ದೊಡ್ಡವ್ರನ್ನ ಎದುರಾಕಿಕೊಳ್ಳುವ ಮುಖಾಂತರ ಒಂದು ಕಡೆ ತಮ್ಮ ಆಹಾರ ಖಾತೆಯಲ್ಲಿ ಇಷ್ಟೆಲ್ಲ ಮೌಲ್ಯ ಇದೆ ಮತ್ತು ಈ ಖಾತೆ ಮುಖಾಂತರ ಒಂದಷ್ಟು ಜನರ ಆರೋಗ್ಯ ಸುಧಾರಣೆ ಮಾಡಿಸ್ಬೋದು ಅಂತೇಳಿ ಒಂದಷ್ಟು ನಿಯಮಗಳನ್ನು ರೂಪಿಸಿರ್ತಕ್ಕಂಥ ಖಾದರ್ ಅವರಿಗೆ ಎಲ್ಲೊಂದು ಕಡೆ ಆಹಾರ ಖಾತೆಯನ್ನು ಯಶಸ್ವಿಯಾಗಿ ಕೆಲವೇ ದಿನಗಳಲ್ಲಿ ನಿರ್ವಹಿಸಿದಂಥ ಅವರ ಮೇಲೆ ಎಲ್ಲೊಂದು ಕಡೆ ಒಂದಷ್ಟು ಸಹಬಾಸ್ಗಿರಿ ಬಂದಿರತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ಒಂದು ಕಡೆ ಅವರ ಖಾತೆಯನ್ನು ಬದಲಾವಣೆ ಮಾಡ್ತಾರಾ ಅನ್ನೋದು ಕೂಡ ಸದ್ಯದ ಯಕ್ಷ ಪ್ರಶ್ನೆ ಅಂತ ಹೇಳಿರ್ತಕ್ಕಂಥ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಗಂಭೀರವಾದ ಚಿಂತನೆ ನಡೆದಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಫೈನ್. ಇನ್ನು ಕೆಲವರಿಗೆ ಅಂತಂದ್ರೆ 7 ಜನಕ್ಕೆ ಖಾತೆ ಹಂಚಿಕೆ ಮಾಡದೇ ಇರೋದು ಏನನ್ನ ಸೂಚಿಸ್ತಾ ಇದೆ ಅಂದ್ರೆ, ಅಧಿವೇಶನ ಮುಗಿದ ಮೇಲೆ ಮತ್ತೊಂದಿಷ್ಟು ಮೇಜರ್ ಸರ್ಜರಿಗಳನ್ನ ಮಾಡಲಾಗುತ್ತೆ, ಇವಾಗ ಇರೋರಿಗೆ ಕೋಕ್ ನೀಡಲಾಗುತ್ತೆ, ಇನ್ ಕೆಲವರನ್ನ ಅಲ್ಲಿ ಬರಮಾಡಿಕೊಳ್ಳಲಾಗುತ್ತೆ ಸಂಪುಟಕ್ಕೆ. ಈ ಥರದ್ದೇನಾದ್ರೂ ಚರ್ಚೆಗಳು, ಲೆಕ್ಕಾಚಾರಗಳು? ಒಂದಷ್ಟು ಮತ್ತಷ್ಟು ಸಚಿವರಿಗೆ ಹೊಸಬರಿಗೆ ಅವಕಾಶವನ್ನು ಕೊಡಬೇಕೆಂಬ ಕಾರಣಕ್ಕೆ ಒಂದಷ್ಟು ಸಂಪುಟದಲ್ಲಿ ಬದಲಾವಣೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಹಾಗಾಗಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಒಂದಷ್ಟು ಬದಲಾವಣೆ ಮಾಡೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿ ಈಗಾಗಲೇ ಮಹಿಳಾ ಕೋಟವನ್ನು ಖಾಲಿ ಇಟ್ಕೊಂಡಿರ್ತಕ್ಕಂಥದ್ದು. ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಕರ್ನಾಟಕದಲ್ಲಿ ಎಲ್ಲೊಂದು ಕಡೆ ಮಹಿಳೆಯರಿಗೆ ಸಂಪುಟದಲ್ಲಿ ಸ್ಥಾನಮಾನ ಕೊಟ್ಟಿಲ್ಲ, ಮಹಿಳಾ ಸಬಲೀಕರಣದ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತನಾಡ್ತಾರ ಮುಖಾಂತರ ಲೋಕಸಭೆಯಲ್ಲಿ ದೊಡ್ಡ ಮಟ್ಟದ ಟೀಕೆಯನ್ನು ಮಾಡಿದರು. ಹಾಗಾಗಿ ಮಹಿಳೆಯೊಬ್ಬರಿಗೆ ಸಚಿವ ಸ್ಥಾನವನ್ನು ಕೊಡಬೇಕಾಗಿರ್ತಕ್ಕಂಥದ್ದು. ಇನ್ನು M. ಕೃಷ್ಣಪ್ಪ ಸೇರಿದಂತೆ ಅನೇಕರು ಎಲ್ಲೊಂದು ಕಡೆ ಸಚಿವ ಸ್ಥಾನಕ್ಕಾಗಿ ಎಲ್ಲೊಂದು ಕಡೆ ದೊಡ್ಡ ಮಟ್ಟದ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು ಮತ್ತು ಎಲ್ಲೊಂದು ಕಡೆ ಸರ್ಕಾರದ ವಿರುದ್ಧ ಮುನಿಸನ್ನು ಮುಂದುವರಿಸಿರ್ತಕ್ಕಂಥದ್ದು. ಹಾಗಾಗಿ ಒಂದಷ್ಟು ಬದಲಾವಣೆ ಮಾಡುವ ಮುಖಾಂತರ, ಒಂದಷ್ಟು ಸಮಾಧಾನ ಸೂತ್ರವನ್ನು ಹೆಣೆಯುವ ಮುಖಾಂತರ DK ಶಿವಕುಮಾರ್ ಅವರು ವಿಧಾನಮಂಡಲ ಅಧಿವೇಶನ ಮುಗಿದ ಬಳಿಕ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಕೆಲವರನ್ನ ಮನವೊಲಿಕೆ ಮಾಡಿ ರಾಜೀನಾಮೆ ಪಡೆಯುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದು ಈಗ ಅಧಿವೇಶನ ಸಂದರ್ಭದಲ್ಲಿ ಈ ಗೊಂದಲಗಳು ಬೇಡ ಅನ್ನೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಸಂಪುಟ ಸರ್ಜರಿಗೆ ಸಂಬಂಧಪಟ್ಟ ಹಾಗೆ ಎಲ್ಲೊಂದು ಕಡೆ ಅದನ್ನು ಮುಂದೂಡಿದ್ದಾರೆ ಅಂತ ಕೂಡ ಹೇಳ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಎಲ್ಲ ಒಂದು ಕಡೆ ಈಗಾಗಲೇ ಅನೇಕ ಹಿರಿಯರಿಗೆ ಅವರು ಹಿಂದೆ ನಿರ್ವಹಿಸಿದಂಥ ಖಾತೆಯನ್ನು ಕೊಡುವ ಮುಖಾಂತರ ಎಲ್ಲೊಂದು ಕಡೆ ಅವರ ಅನುಭವಕ್ಕೆ ತಕ್ಕಂತೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಖಾತೆ ಹಂಚಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಮಧು ಬಂಗಾರಪ್ಪನವರು ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣ ಸಚಿವರಾಗಿದ್ದರು ಈ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ. ಆರಂಭದಲ್ಲಿ ಒಂದಷ್ಟು ಎಡವಟ್ಟುಗಳನ್ನ ಮಾಡಿಕೊಂಡ್ರು, ನಂತರ ಇಡೀ ಖಾತೆಯನ್ನು ಮತ್ತು ಇಲಾಖೆಯನ್ನು ಹಿಡಿದಲ್ಲಿ ಇಟ್ಕೊಳ್ಳಲಿಕ್ಕೆ ಮತ್ತೊಂದಷ್ಟು ಕ್ರಾಂತಿಕಾರಿ ನಿರ್ಧಾರಗಳನ್ನ ಮಾಡಲಿಕ್ಕೆ ಮುಂದಾದ್ರು, ಅದರಲ್ಲಿ ಯಶಸ್ವಿ ಕೂಡ ಆದರು. ಆದರೆ ಎಲ್ಲೊಂದು ಕಡೆ ಮಧು ಬಂಗಾರಪ್ಪನವರು ಶಿಕ್ಷಣ ಇಲಾಖೆಯಲ್ಲಿ ಮಹತ್ತರ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಆದರೆ ಅದು ಪ್ರಚಾರಕ್ಕೆ ಬರಲಿಲ್ಲ ಮತ್ತು ಪ್ರಚಾರವನ್ನು ಅವರು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಅವರ ಲಾಸ್ ಅಂತಲೇ ಹೇಳಲಾಗ್ತಕ್ಕಂಥದ್ದು. ಆದರೆ ಇಲಾಖೆಯಲ್ಲಿ ಒಂದಷ್ಟು ಪಾಂಡಿತ್ಯವನ್ನು ಪಡೆದ್ರು, ಜ್ಞಾನವನ್ನು ಪಡೆದ್ರು, ಇಲಾಖೆಯಲ್ಲಿ ಒಂದಷ್ಟು ಸುಧಾರಣೆಗಳನ್ನು ಕೂಡ ತಂದರು. ಹಾಗಾಗಿ ಮಧು ಬಂಗಾರಪ್ಪನವರಿಗೆ ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಿರ್ವಹಣೆ ಮಾಡಿರ್ತಕ್ಕಂಥ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಖಾತೆಯನ್ನೇ DK ಶಿವಕುಮಾರ್ ಅವರು ಹಂಚಿಕೆ ಮಾಡಿರ್ತಕ್ಕಂಥದ್ದು. ಇನ್ನು ಕಾರ್ಮಿಕ ಇಲಾಖೆಯಲ್ಲಿ ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಒಂದಷ್ಟು ಕಾರ್ಮಿಕರಿಗೆ ಬಹಳಷ್ಟು ಸೌಲಭ್ಯಗಳನ್ನು ಒದಗಿಸುವ ಮುಖಾಂತರ, ಋತುಚಕ್ರ ರಜೆ ಅಂತ ಕ್ರಾಂತಿಕಾರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುಖಾಂತರ ಕಾರ್ಮಿಕ ಇಲಾಖೆಯಲ್ಲಿ ಒಂದಷ್ಟು ಹೆಸರು ಮಾಡಿದಂಥ ಸಂತೋಷ್ ಲಾಡ್ರ್ ಅವರಿಗೆ ಮತ್ತು ಆ ಇಲಾಖೆ ಜ್ಞಾನ ಇರೋದ್ರಿಂದ, ಆ ಇಲಾಖೆನ ಅರೆದು ಕುಡಿದ್ರಿಂದ ಅವರಿಗೆ ಕಾರ್ಮಿಕ ಇಲಾಖೆಯನ್ನೇ ಮತ್ತೆ ಮುಂದುವರಿಸಿರ್ತಕ್ಕಂಥದ್ದು. ಇನ್ನು ಪ್ರಮುಖವಾಗಿ ಲಕ್ಷ್ಮಣ್ ಸವದಿ ಈ ಹಿಂದಿನ ಭಾರತೀಯ ಜನತಾ ಪಕ್ಷದ ಆಡಳಿತದಲ್ಲಿ ಅಂದರೆ ಸರ್ಕಾರದ ಸಂದರ್ಭದಲ್ಲಿ ಅವರು ಸಹಕಾರ ಖಾತೆಯನ್ನು ನಿರ್ವಹಣೆ ಮಾಡಿದರು, ಉಪಮುಖ್ಯಮಂತ್ರಿಗಳು ಕೂಡ ಆಗಿದ್ದರು. ಸಹಕಾರ ಖಾತೆಯನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿರೋ ಕಾರಣಕ್ಕಾಗಿ ಅವರಿಗೆ ಸಹಕಾರ ಖಾತೆಯನ್ನು ಕೊಡುವ ಮುಖಾಂತರ ಸಹಕಾರ ಖಾತೆ ನಿರ್ವಹಣೆ ಸುಲಭ ಆಗುತ್ತೆ ಅನ್ನೋದು DK ಶಿವಕುಮಾರ್ ಅವರ ಲೆಕ್ಕಾಚಾರ ಆಗಿರ್ತಕ್ಕಂಥದ್ದು.
ಅದೇ ರೀತಿ ಪ್ರಮುಖವಾಗಿ ಜಮೀರ್ ಅಹಮದ್ ಅವರು ಕೂಡ ಹಿಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ವಸತಿ ಸಚಿವರಾಗಿದ್ದರು. ಹಾಗಾಗಿ ಅವರಿಗೆ ವಸತಿ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು. ಇನ್ನು ಕೃಷಿ ಖಾತೆಯಲ್ಲಿ ಕೂಡ ಆರಂಭದಲ್ಲಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದಷ್ಟು ಆರೋಪಗಳು ಚಲುವರಾಯಸ್ವಾಮಿ ಅವರ ಮೇಲೆ ಗಂಭೀರವಾದ ಆರೋಪಗಳು ಬಂದು ಎಲ್ಲೊಂದು ಕಡೆ ಅಧಿಕಾರಿಗಳ ವರ್ಗಾವಣೆ ಪಟ್ಟಿಯನ್ನೇ ಕೂಡ ಎಲ್ಲೊಂದು ಕಡೆ ಎಚ್ ಡಿ ಕುಮಾರಸ್ವಾಮಿ ಅವತ್ತು ಬಿಡುಗಡೆಯನ್ನು ಮಾಡಿದರು. ಒಂದೊಂದು ಹುದ್ದೆಗೆ ಇಷ್ಟಿಷ್ಟು ಲಕ್ಷ ಮತ್ತು ಇಷ್ಟಿಷ್ಟು ಕೋಟಿ ಅಂತೇಳಿ ಗಂಭೀರ ಆರೋಪವನ್ನು ಮಾಡಿದ್ರೆ ದೊಡ್ಡ ಮಟ್ಟದ ಸುದ್ದಿ ಮತ್ತು ಸದ್ದು ಮಾಡಿತು. ನಂತರ ದಿನಗಳಲ್ಲಿ ಎಲ್ಲೊಂದು ಕಡೆ ಕೃಷಿ ಇಲಾಖೆಯನ್ನು ತಾಬಂದಿಗೆ ತರುವ ಮುಖಾಂತರ ಒಂದಷ್ಟು ಕೃಷಿ ಇಲಾಖೆಯಲ್ಲಿ ಒಂದಷ್ಟು ಕೆಲಸಗಳನ್ನು ಮಾಡಿದರು. ಹಾಗಾಗಿ ಅವರ ಬೇಡಿಕೆಯಂತೆ ಕೃಷಿ ಖಾತೆಯನ್ನು ಕೂಡ ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಹೊಸಬರಾಗಿದ್ದರಿಂದ KS ಬಸವಂತರಪ್ಪರವರಿಗೆ ಬಂದರು ಮತ್ತು ಮೀನುಗಾರಿಕೆ ಖಾತೆಯನ್ನು ಮುಖ್ಯಮಂತ್ರಿಗಳು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಅಜಯ್ ಸಿಂಗ್ ಅವರಿಗೆ ಅರಣ್ಯ ಮತ್ತು ಪರಿಸರ ಖಾತೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅದೇ ರೀತಿ ಒಂದಷ್ಟು ಖಾತೆ ಬದಲಾವಣೆ ಕೂಡ ನಿರ್ಧಾರ ಮಾಡೋ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಕಾನೂನು ಮತ್ತು ಸಂಸದೀಯ ವ್ಯವಹಾರ ಖಾತೆಯನ್ನು ಅಡಿಷನಲ್ ಆಗಿ ಡಾಕ್ಟರ್ ಜಿ ಪರಮೇಶ್ವರ್ ಕೊಡಲಿಕ್ಕೆ ಎಲ್ಲೊಂದು ಕಡೆ ಚರ್ಚೆ ಆಗ್ತಿರ್ತಕ್ಕಂಥದ್ದು. ಅವ್ರ ಬಳಿ ಇದೀಗ ಅಡಿಷನಲ್ ಆಗಿ ಕ್ರೀಡಾ ಖಾತೆ ಇರ್ತಕ್ಕಂಥದ್ದು. ಆ ಕ್ರೀಡಾ ಖಾತೆಯನ್ನು ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಸಮಾಜ ಕಲ್ಯಾಣ ಖಾತೆಗಾಗಿ ಸತೀಶ್ ಜಾರಕಿಹೊಳಿ, ಶಿವರಾಜ್ ತಂಗಡಗಿ ಮತ್ತು PM ನರೇಂದ್ರ ಸ್ವಾಮಿ ಹಾಗೂ KH ಮುನಿಯಪ್ಪನವರು ಪಟ್ಟಿಡಿದರು. KH ಮುನಿಯಪ್ಪನವರು ಕಳೆದ ಬಾರಿ ಕೂಡ ಖಾತೆ ಹಂಚಿಕೆ ಸಂದರ್ಭದಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದು. ಆಹಾರ ಮತ್ತು ನಾಗರಿಕ ಸೌಲಭ್ಯ ಖಾತೆ ನನಗೆ ಬೇಡ ಅಂತ ಹೇಳಿದ್ರು. ಸ್ವತಃ ರಾಹುಲ್ ಗಾಂಧಿ ಅವರಿಗೆ ಕೂಡ ಏರ್ಪೋರ್ಟ್ನಲ್ಲಿ ಭೇಟಿಯಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡುವಂತೆ ಪಟ್ಟಿಡಿದರು. ಇತ್ತೀಚೆಗಷ್ಟೇ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿದ್ದರು ಮತ್ತು ಸೋನಿಯಾ ಗಾಂಧಿ ಅವರನ್ನು ಭೇಟಿಯಾಗಿ ಸಮಾಜ ಕಲ್ಯಾಣ ಖಾತೆ ನನಗೆ ಬೇಕೇ ಬೇಕು ಅಂತೇಳಿ ಪಟ್ಟಿಡಿದರು. ಮತ್ತು ಚುನಾವಣಾ ರಾಜಕೀಯದಿಂದ ನಾನು ಇದೇ ನನ್ನ ಕೊನೆಯ ಚುನಾವಣಾ ರಾಜಕೀಯ ಆಗಿರ್ತಕ್ಕಂಥದ್ದು. ಹಾಗಾಗಿ ಚುನಾವಣಾ ರಾಜಕೀಯ ಬಿಟ್ಟು ನಾನು ಸಕ್ರಿಯ ರಾಜಕಾರಣದಲ್ಲಿ ಮಾತಾಡ್ತೀನಿ. ಹಾಗಾಗಿ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಿ, ಒಂದಷ್ಟು ಕೆಲಸವನ್ನು ಮಾಡಬೇಕಂತೇಳಿ ಮನವಿಯನ್ನು ಮಾಡಿಕೊಂಡಿದ್ರು. ಅದಕ್ಕೆ ಒಂದಷ್ಟು ಉದಾಹರಣೆಗಳನ್ನು ಕೊಡುವ ಮುಖಾಂತರ ಇಂದಿನ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಲಗೈ ಸಮುದಾಯಕ್ಕೆ ಸೇರಿರ್ತಕ್ಕಂಥ SC ಮಹದೇವಪ್ಪನವರಿಗೆ ಸಮಾಜ ಕಲ್ಯಾಣ ಖಾತೆಯನ್ನು ಕೊಡಲಾಗಿತ್ತು. ಹಾಗಾಗಿ ಈ ಬಾರಿ ಎಡಗೈ ಸಮುದಾಯಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಅಂತಿಮವಾಗಿ ಅವರ ಹಿರಿತನ ಮತ್ತು ಹಿಂದೆ ಕೇಂದ್ರದಲ್ಲಿ 2 ಬಾರಿ ಮಂತ್ರಿ ಆಗಿದ್ರು ಅನ್ನೋ ಕಾರಣಕ್ಕಾಗಿ ಅವರಿಗೆ ಅಂತಿಮವಾಗಿ ಸಮಾಜ ಕಲ್ಯಾಣ ಖಾತೆಯನ್ನೇ ಕೊಟ್ಟಿರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಫೈನ್, ಅಧಿಕೃತ ಲಿಸ್ಟ್ ಬಂದ ಮೇಲೆ ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ಚಿದಾನಂದ್ ಪಟೇಲ್.